ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡ್ತಾಯಿದ್ದೀನಿ. ಫ್ಯಾಮ್ಲಿ ಜೊತೆ ಡೆಲ್ಲಿಗೆ ಹೋಗ್ತಾಯಿದ್ದೀನಿ. ಈ ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ ಮಾಡೋರಿಗೆ ಏರ್ಪೋರ್ಟ್ನ ಪ್ರೋಸೆಸ್ ಏನಿರುತ್ತೆ, ಹೇಗೆಲ್ಲ ಆ ಪ್ರೋಸೆಸನ್ನು ಫುಲ್ಫಿಲ್ ಮಾಡ್ಕೋಬೇಕು ಅನ್ನೋದನ್ನು ಹೇಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡಿ, ಮೊದಲೇ ಬಾರಿಗೆ ಹೋಗೋರಿಗೆ ಇದು ಸ್ವಲ್ಪ ಅನುಕೂಲ ಆಗ್ಬೋದು ಅನ್ನೋದು ನನ್ನ ಭಾವನೆ. ಫಸ್ಟು ನಾವು ಫ್ಲೈಟ್ಗೆ ಹೋಗಿದ ತಕ್ಷಣಕ್ಕೆ ಆಲ್ರೆಡಿ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿರ್ತೀವಿ. ಹೋಗಿದ ಮೇಲೆ ಫಸ್ಟು ಬ್ಯಾಗೇಜ್ ಮಾಡೋಕ್ಕೆ ಒಂದಷ್ಟು ಲೇಬಲ್ಗಳನ್ನು ತೊಗೊಳ್ಬೇಕಾಗುತ್ತೆ. ಆ ಸ್ಟೆಪ್ಪರನ್ನು ಅವ್ರು ಕೊಡ್ತಾರೆ. ಸಾಮಾನ್ಯವಾಗಿ ಒಂದೊಂದು ಏರ್ಪೋರ್ಟಲ್ಲಿ ಒಂದೊಂದು ಥರ ಇರುತ್ತೆ. ಸಾಮಾನ್ಯವಾಗಿ ಯಾವೇ ಒಂದು ಏರ್ಪೋರ್ಟ್ಗೆ ಹೋದಾಗ ಆ ಏರ್ಪೋರ್ಟಲ್ಲಿ ಆ ಒಂದು ಈ ಥರ ಮಿಷಿನಲ್ಲಿ ಬ್ಯಾಗ್ ಬೇಕಾದಂಥ ಸ್ಟಿಕ್ಕರಿಂಗನ್ನು ಅವರೇ ಕೊಡ್ತಾರೆ. ಅದನ್ನು ನಾವು ಹಾಕಿ ಬ್ಯಾಗೇಜನ್ನು ಒಳಗೆ ಏರ್ಪೋರ್ಟಿಂದ ಫ್ಲೈಟ್ಗೆ ಹಾಕ್ಬೋದು. ಅಥವಾ ನಾವೇ ಆ ಥರ ಗೊತ್ತಿದ್ದರೆ ನೋಡಿ, ಈ ಥರ ನಮ್ಮ ಒಂದು ಟಿಕೆಟನ್ನು ಸ್ಕ್ಯಾನ್ ಮಾಡಿದ್ರೆ ಆ ಹೆಸರಿಗೆ ತಕ್ಕನಾಗೆ ಒಂದು ಸ್ಟಿಕ್ಕರ್ ಬರುತ್ತೆ. ಯಾವ ಥರ ಸ್ಟಿಕ್ಕರನ್ನು ಬ್ಯಾಗ್ ಹಾಕಿದ್ರೆ ವಾಪಸ್ ಫ್ಲೈಟ್ ಇಳಿದ ಮೇಲೆ ತೊಗೊಳಕ್ಕೆ ಈಸಿ ಆಗುತ್ತೆ. ಇದಾದ ಮೇಲೆ ನಾವು ನಮ್ಮ ಲಗೇಜನ್ನು ಈ ಥರ ಒಂದು ಏರ್ಪೋರ್ಟ ಒಂದು ಕೌಂಟ್ರಲ್ಲಿ ಕೊಡಬೇಕಾಗುತ್ತೆ. ಆ ಕೌಂಟ್ರಲ್ಲಿ ಕೊಟ್ಟ ಮೇಲೆ ಸ್ಟಿಕ್ಕರ್ ಹಾಕಿರುವಂಥ ಕೌಂಟ್ರಿಂದ ಆ ಫ್ಲೈಟ್ಗೆ ಅದು ಪ್ಯಾಕೇಜ್ ಆಗುತ್ತೆ. ನಾವು ಆರಾಮಾಗಿ ಕೂತ್ಕೊಂಡು ಫ್ಲೈಟ್ ಜರ್ನಿ ಆದಮೇಲೆ ಇಳಿದ ಮೇಲೆ ನಮ್ಮ ಲಗೇಜನ್ನು ಇನ್ನೊಂದು ಬೆಲ್ಟಲ್ಲಿ ಕೊಡ್ತಾರೆ. ಇಳಿದ ಮೇಲೆ ಅಲ್ಲಿ ನಾವು ತೊಗೊಂಡು ನಮ್ಮ ಜರ್ನಿಯನ್ನು ಮುಂದುವರಿಸ್ಬೋದು. ಇದು ಫಸ್ಟ್ ಸ್ಟೆಪ್. ಇದಾದ ಮೇಲೆ ಬೇರೆ ಬೇರೆ ರೀತಿಯ ಸ್ಟೆಪ್ಗಳು ಒಂದೊಂದೇ ಆಗುತ್ತೆ. ಮೊದಲು ಲಗೇಜ್ ಹಾಕ್ತೀವಿ, ಆಮೇಲೆ ಬೋರ್ಡಿಂಗ್ ಪಾಸ್ ತೊಗೊಳ್ತೀವಿ. ಬೋರ್ಡಿಂಗ್ ಪಾಸ್ ತೊಗೊಂಡಾದಮೇಲೆ ನಮ್ಮ ಟಿಕೆಟನ್ನು ತೋರಿಸಿ ಅಲ್ಲಿಂದ ನಾವು ಕಂಟಿನ್ಯೂ ಆಗ್ತೀವಿ ಚೆಕ್ಕಿಂಗಿಗೆ. ಫಸ್ಟ್ ನಮ್ಮ ಬೋರ್ಡಿಂಗ್ ಪಾಸ್ ತೋರಿಸಿದ ಮೇಲೆ ನಮ್ಮನ್ನು ಹೊರಗಡೆ ಬಿಟ್ಟ ಮೇಲೆ ಫಸ್ಟ್ ನಮ್ಮನ್ನು ಸೆಕ್ಯೂರಿಟಿ ಚೆಕ್ ಆಗುತ್ತೆ. ನಾವು ಫಸ್ಟ್ ಟೈಮ್ ಹೋದಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗ್ಬೋದು, ಕೇಳಿಸ್ಕೊಳ್ಳಿ. ಮೊದಲು ಹೋದ್ಮೇಲೆ ನಾವು ಚೆಕ್ಕಿಂಗ್ಗೆ ಬ್ಯಾಗೇಜ್ ಹಾಕಿದಾದ್ಮೇಲೆ ನಾವು ಹೋಗಬೇಕಾದ್ರೆ ಹ್ಯಾಂಡ್ ಬ್ಯಾಗ್ ನಾವು ತೊಗೊಂಡು ಹೋಗ್ತೀವಿ ಫ್ಲೈಟ್ಗೆ, ಅದರ ಎಲ್ಲನೂ ಚೆಕ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಕೂಡ ಚೆಕ್ ಮಾಡಿ ನಮ್ಮನ್ನು ಒಳಗಡೆ ಕಳಿಸ್ತಾರೆ. ನಾವು ಸಣ್ಣ ಬ್ಯಾಗ್ ಏನು ತೊಗೊಂಡೋಗಿರ್ತೀವಿ ಅದನ್ನೆಲ್ಲ ಸ್ಕ್ಯಾನ್ ಮಾಡ್ತಾರೆ, ನಮ್ಮನ್ನು ಕೂಡ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನಮ್ಮನ್ನು ಒಳಗಡೆ ಬಿಡ್ತಾರೆ. ನೋಡಿ, ಈಗ ಮಾಡ್ತಾ ಇರೋದು ಫಸ್ಟ್ ನಮ್ಮ ಎಂಟ್ರಿಗೆ ನಮ್ಮ ಟಿಕೆಟನ್ನು ಸ್ಕ್ಯಾನ್ ಮಾಡ್ತಾರೆ. ಅದಾದಮೇಲೆ ಹೀಗೆ ನಮ್ಮ ಮೊಬೈಲ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸ್ ಆಗಿರ್ಬೋದು, ಪವರ್ ಬ್ಯಾಂಕ್ಸ್ ಆಗಿರ್ಬೋದು, ಏನೇ ಬ್ಯಾಗಲ್ಲಿ ಇಟ್ಕೊಂಡಿದ್ದು ಕೂಡ ಅವನ್ನೆಲ್ಲನೂ ಕೂಡ ನೀಟಾಗಿ ಚೆಕ್ ಮಾಡಿ ಸ್ಕ್ಯಾನ್ ಮಾಡಿ ಆಮೇಲೆ ನಮ್ಮನ್ನು ಒಳಗಡೆ ಕಳಿಸ್ತಾರೆ. ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಹೊತ್ತು ಫಸ್ಟು ಹೇಗಿರುತ್ತೋ ನೋಡಬೇಕು. ಥ್ಯಾಂಕ್ ಯು. ಸೆಕ್ಯೂರಿಟಿ ಚೆಕ್ ಮತ್ತು ಲಗೇಜ್ ಪ್ಯಾಕಿಂಗ್ ಎಲ್ಲ ಆದಮೇಲೆ ನಾವು ನಮ್ಮ ಫ್ಲೈಟ್ ಏನು ಟೇಕ್ ಆಫ್ ಆಗುತ್ತೆ ಅದರ ಕೌಂಟರ್ ಹತ್ರ ಹೋಗ್ತೀವಿ. ಆ ಕೌಂಟರ್ ಹತ್ರ ಹೋದ ಮೇಲೆ ಮತ್ತೊಮ್ಮೆ ನಮ್ಮ ಟಿಕೆಟ್ಗಳನ್ನು ಚೆಕ್ ಮಾಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ. ನಾವು ಯಾವ ಫ್ಲೈಟ್ಗೆ ಹೋಗ್ತೀವೋ ಆ ರನ್ವೇಗೆ ನಮ್ಮನ್ನು ಕಳಿಸ್ತಾರೆ. ಅಲ್ಲಿಂದ ಹೋದ್ಮೇಲೆ ಫ್ಲೈಟ್ಗೆ ಡೈರೆಕ್ಟಾಗಿ ನಾವು ಒಳಗಡೆ ದಾರಿ ಇರುತ್ತೆ. ಫ್ಲೈಟ್ ಒಳಗಡೆ ಹೋಗಿ ಸೀಟ್ ಮೇಲೆ ಕೂತ್ಕೊಳ್ತೀವಿ. ಅದಾದಮೇಲೆ ಫ್ಲೈಟ್ ಹೊರಡೋಕ್ಕೂ ಮುಂಚೆ ಒಂದಷ್ಟು ಫ್ಲೈಟ್ಗೆ ಸಂಬಂಧಪಟ್ಟಂತೆ, ಜರ್ನಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ಸ್ ಇರುತ್ತೆ. ಎಷ್ಟೊತ್ತಿಗೆ ಹೊರಡುತ್ತೆ, ಎಷ್ಟೊತ್ತಿಗೆ ಲ್ಯಾಂಡ್ ಆಗುತ್ತೆ ಅನ್ನೋದೆಲ್ಲ ಇನ್ಫಾರ್ಮೇಷನನ್ನು ಅವರು ಕೊಡ್ತಾರೆ. या अपने ई-बोर्डिंग पास से QR कोड हमारी सेवा जलपात का चलन तैयार रखने पर हम आपकी सेवा जल्द से जल्द कर पाएंगे. ऑक्सीजन का प्रवाह शुरू करने के लिए ऐसे अपनी ओर खींचे और नाक और मुंह ढककर सांस लेते रहें. ऑक्सीजन मास्क पहनने से पहले अपना फेस मास्क जरूर उतारें. Must be switched off and stowed away for the flight except electronic entertainment devices which may be used post takeoff.
Smoking, including e-cigarettes and consumption of alcohol, is not permitted and is a punishable offense. Smoke detectors in the lavatories will alert the cabin crew immediately. ಫ್ಲೈಟು ಟೇಕಪ್ ಆಗ್ತಾ ಇದೆ. ಫುಲ್ಲು ಸಖತ್ತಾಗಿರುವಂಥ ಖುಷಿ ಕೊಡುವಂಥ ಸಂದರ್ಭ ಇದು. ಫಸ್ಟ್ ಟೈಮ್ ಜರ್ನಿ ಮಾಡೋರಿಗೆ ನನಗಂತೂ ಫುಲ್ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಥ ಅನುಭವ ಅಂತೂ ಖಂಡಿತ ಆಯಿತು. ನಿಮಗೂ ಕೂಡ ಫಸ್ಟ್ ಟೈಮ್ ಅದ್ರಿಗೆ ಆಗಿರುತ್ತೆ ಅಂತ ಅನ್ಕೊತೀನಿ. ಸಖತ್ತಾಗಿತ್ತು ಮಾತ್ರ ಟೇಕ್ ಆಫ್ ಆದ ಸಂದರ್ಭ. ನಾವು ಬೆಂಗಳೂರನ್ನು 9 ಗಂಟೆ 10 ನಿಮಿಷಕ್ಕೆ ಫ್ಲೈಟು ಬಿಡ್ತು. ಡೆಲ್ಲಿಗೆ ಒಂದು 12:20 ಅಷ್ಟೊತ್ತಿಗೆ ಬಂತು. ಒಂದು 2 ಗಂಟೆಯಿಂದ 2.25 ಅವರ್ ಜರ್ನಿ. ತುಂಬ ಚೆನ್ನಾಗಿತ್ತು ಜರ್ನಿ ಅನುಭವ ಮಾತ್ರ. ಫಸ್ಟ್ ಟೈಮ್ ಹೋಗೋರ್ಗಂತೂ ನಿಜಕ್ಕೂ ಒಂದು ಅದ್ಭುತವಾದಂಥ ಅನುಭವ ಕೊಡುತ್ತೆ ಅಂದರೆ ಖಂಡಿತ ತಪ್ಪಾಗಲ್ಲ. ಫ್ಲೈಟ್ ಗಾಳೀಲಿ ಬರಬೇಕಾದ್ರೆ ಹಾರ್ಕೊಂಡು ಬರಬೇಕಾದ್ರೆ ಆ ಕೊಡೋ ಫೀಲೇ ಸೂಪರು.